ರುದ್ರಕಾಳಿ ಮಗನು ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿಪತಿಯು ನೀನಯ್ಯ. ಸ್ನೇಹಿತರೆ, ನಾವು ನಿಮಗೆ ಈಗ ದೇವರ ದರ್ಶನ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯವಿರುವುದು ರಾಮನಗರ ಜಿಲ್ಲೆಯ ಮಾಗುಡಿ ತಾಲೂಕಿನ ಸಾವನದುರ್ಗ ಗ್ರಾಮದಲ್ಲಿ. ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು 62 ಕಿಲೋಮೀಟರ್ ಸಮೀಪದಲ್ಲಿದೆ. ಹಿಂದೂ ಧರ್ಮದಲ್ಲಿ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ವೀರಭದ್ರನ ಅವತಾರ ಒಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ. ಕೈಲಾಸವಾಸಿ ಶಿವ ಅಂದರೆ ಈಶ್ವರ ಅವತಾರವೆಂದೇ ಹೇಳಲ್ಪಡುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ, ಭಿರಂಗಿ, ಚಂಡೇಶ್ವರರಂತೆ ಶಿವನ ಪ್ರಥಮ ಗಣನಿದ್ದಂತೆ. ವೀರಭದ್ರ ಹೆಸರು ಸೃಷ್ಟಿಯಾಗಿದ್ದು 2 ಸಂಸ್ಕೃತ ಶಬ್ದಗಳಾದ ವೀರ ಎಂದರೆ ನಾಯಕ ಹಾಗೂ ಯೋಧ, ಭದ್ರ ಎಂದರೆ ಸ್ನೇಹಿತ ಎಂದರ್ಥ. ತನ್ನ ಸೃಷ್ಟಿಯೊಂದಿಗೆ 4 ವಿಧ ವಿಧವಾದ ಅಸ್ತ್ರಗಳನ್ನು 8 ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾನೆ. ಬಾಣ, ಖಡ್ಗ, ಧನಸ್ಸು, ಕೇತಕ ಮತ್ತು ಅಸ್ಥಿ ಪಂಜರಗಳು ಇವನ ಆಯುಧಗಳು. ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣು ವೀರಭದ್ರನನ್ನು ಸಂಹರಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಅದನ್ನೇ ನುಂಗಿದಂತಹ ಶಕ್ತಿವಂತ ವೀರಭದ್ರ. ಸತಿ ರಾಜ ದಕ್ಷ ಪ್ರಜಾಪತಿಯ ಪುತ್ರಿ ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಚಿಕ್ಕಂದಿನಿಂದಲೂ ಬಯಸಿರುತ್ತಾಳೆ. ಆದರೆ ಈಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನು ಕಂಡರೆ ಅಷ್ಟಕ್ಕಷ್ಟೇ. ಮೂಗು ಮುರಿಯುವವನು, ಬೇರೆಲ್ಲ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿ ಕಾಣುವವನು. ಹುಲಿ ಚರ್ಮವನ್ನೇ ಬಟ್ಟೆಯಂತೆ, ಕುತ್ತಿಗೆಯ ಸುತ್ತ ಹಾವಿನ ಮಾಲೆಯಂತೆ ಧರಿಸಿದ ಭಂಗ್ ಮತ್ತೆ ದುತುರಾವನ್ನು ಸೇವಿಸುವ ಕಾರಣ ದಕ್ಷನಿಗೆ ಅಷ್ಟಾಗಿ ಆಗುತ್ತಿರಲಿಲ್ಲ. ಇಷ್ಟಾದರೂ ಸತಿ ಶಿವನನ್ನೇ ವಿವಾಹವಾದಳು. ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ. ಇದಕ್ಕೆ ತನ್ನ 33 ಪುತ್ರಿಯರು ಹಾಗೂ ಅಳಿಯಂದಿರು ಮತ್ತು ದೇವತೆಗಳು ಹಾಗೂ ಋಷಿಗಳನ್ನು ಆಹ್ವಾನಿಸಿದನು. ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನು ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ವಹಿಸಿದನು. ಈ ವಿಚಾರ ಸತಿಗೆ ತಿಳಿಯಿತು. ಪ್ರಾಣ ಸಂಕಟದಿಂದ ದುಃಖಿತಳಾದಳು. ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿದಳು. ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳಿದವಳನ್ನು ಶಿವ ತಡೆಯಲು ಶತಪ್ರಯತ್ನ ಮಾಡಿದರೂ ಬಳಿಕ ಅನುಮತಿ ನೀಡಿ ಶೀಘ್ರ ಮರಳಬೇಕೆಂದು ತಿಳಿಸಿದನು. ಯಜ್ಞ ನಡೆಯುವ ಜಾಗದತ್ತ ತೆರಳಿದ ಸತಿ ತನ್ನನ್ನು ಹಾಗೂ ತನ್ನ ಪತಿಯನ್ನು ಆಹ್ವಾನಿಸದಿದ್ದಕ್ಕೆ ಪಾಲಕರನ್ನು ಪ್ರಶ್ನಿಸಿದಳು. ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷ ರಾಜ, ನಿನ್ನನ್ನು ನಿನ್ನ ಪತಿಯನ್ನು ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ, ಆದರೆ ಇದು ತನಗೆ ಇಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿ ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳಗಳಲ್ಲಿ ಅವಮಾನಿಸಿದ್ದರು. ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾಗದೆ ಯಜ್ಞದಲ್ಲಿ ಹಾರಿ ತನ್ನನ್ನು ತಾನು ಆಹುತಿ ನೀಡಿದಳು. ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಜನಿಸಿದ್ದ ವೀರಭದ್ರ ಅತಿ ಭಯಂಕರನಾಗಿ ಸ್ವರ್ಗವನ್ನು ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ. ತುಂಬಿದ ಮೋಡದಂತೆ ಈತನ ದೇಹ ಬಹುರೂಪವಾಗಿ ಅಸ್ಥಿ ಪಂಜರಗಳನ್ನು ಆಭರಣವನ್ನು ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವಶಕ್ತಿಯು ಶಕ್ತಿಶಾಲಿ ರೂಪವೇ ವೀರಭದ್ರನಾಗಿದ್ದಾನೆ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಮಹಾಪ್ರತಾಪಾರ್ಕ ಕರಾವಧೂತ
ಮುಖಾಗತ ಮರ್ತ್ಯ ಮದಾಂಧಕಾರ ಮಹೇಶ ನಿಟಿಲ ಸಂಜಾತನ ಸದಾ ರಕ್ಷಸು ಶ್ರೀವೀರಭದ್ರ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ವೀರಭದ್ರಾಯ ನಮಃ. ನಾನು ಈ ಕ್ಷೇತ್ರದ ಆಗಮಿಕನಾಗಿ ಪ್ರಧಾನಾಗಮಿಕನಾಗಿ ಅಲ್ಲದೆ ವೀರಶೈವಾಗಮ ಪ್ರಾಧ್ಯಾಪಕನಾಗಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತನಾಗಿ ನಿವೃತ್ತಿ ಜೀವನವನ್ನು ನಮ್ಮ ಊರಾದಂತಹ ನಲ್ಲಪಟ್ಟಣ ಅಂದರೆ ಸಾವನದುರ್ಗದಲ್ಲಿ ನಾನು ಇಲ್ಲಿ ಈ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇವನ ಸನ್ನಿಧಿಯಲ್ಲಿ ಕಾಲ ಕಳೀತಾ ಇದ್ದೀನಿ ಅನ್ನೋಕ್ಕಿಂತ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಒಂದು ಉತ್ತಮವಾದಂಥ ಮಾತನ್ನು ಹೇಳ್ಬೋದು. ಈ ಸಾವನದುರ್ಗ ಅಂದರೆ ಬೆಟ್ಟ ಅಂತ, ಪರ್ವತ ಅಂತ, ದುರ್ಗಮಯ, ಅದೆಲ್ಲ ದುರ್ಗಮಯ. ಇದು ಮಾಗಡಿ ತಾಲೂಕಿನಲ್ಲಿ ಪ್ರಸಿದ್ಧ ಆದಂಥ ಒಂದು ಕ್ಷೇತ್ರ ಇದು. ಮಾಗಡಿ ತಾಲೂಕು ಇದು ಈಗ ರಾಮನಗರ ಜಿಲ್ಲೆಯಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಿನ ನಲ್ಲಪಟ್ಟಣ ಗ್ರಾಮ ಅಂತಲೇ ಹೆಸರು. ಇದಕ್ಕೆ ಸಾವನದುರ್ಗ ಅಂತ ಹೆಸರಲ್ಲ. ತುಂಬ ಜನ ಸಾವನದುರ್ಗ ಅಂತಾರೆ, ಗೊತ್ತಿಲ್ಲ. ಇದು ನಲ್ಲಪಟ್ಟಣ ಅಂತ ಇದಕ್ಕೆ ಹೆಸರಿದೆ. ಇವತ್ತು ಸಹ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಮಗೆ ಪಾಣಿ ಖಾತೆ ಎಲ್ಲ ಬರಬೇಕಾದ್ರೆ ನಲ್ಲಪಟ್ಟಣ ಅಂತಲೇ ಬರೋದು. ಸಾವನದುರ್ಗ ಅನ್ನೋದು ಫಾರೆಸ್ಟ್ ಮಾತ್ರ ಸಾವನದುರ್ಗ ಅಂತ ಈ ಹೆಸರನ್ನ ಮಾಡ್ಕೊಂಡಿದ್ದಾರೆ. ಆದರೆ ಜನ ಈ ರೂಢಿಲಿರೋದ್ರಿಂದ ಯಾರು ನಲ್ಲಪಟ್ಟಣ ಅನ್ನೋದ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ. ರುದ್ರಕಾಳಿ ಮಗನು ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿಪತಿಯು ನೀನಯ್ಯ. ನಲ್ಲ ಅಂದರೆ ಸುಂದರ ಅಂತ, ಸುಂದರ ಪಟ್ಟಣ ಅಂತ. ನಮ್ಮ ಈಗಿನ ಕರ್ನಾಟಕ ರಾಜ್ಯದಲ್ಲಿ ಬಹಳ ಹಿಂದೆ ಹಳೆಯ ಮೈಸೂರು ರಾಜ್ಯ ಅಂತಿದ್ರು. ಆ ಮೈಸೂರು ರಾಜ್ಯದಲ್ಲಿ 2 ನಲ್ಲಪಟ್ಟಣ ಇದೆ. ಒಂದು ಸಾವನದುರ್ಗದ ನಲ್ಲಪಟ್ಟಣ, ಮೈಸೂರು ಮಹಾನಗರದಲ್ಲಿ ಈಗ ಮರಿಮಲ್ಲಪ್ಪ ಕಾಲೇಜ್ ಇದೆಯಲ್ಲ, ಅಲ್ಲಿ ಒಂದು ನಲ್ಲಪಟ್ಟಣ ಹಳೆ ಕಾಲದಲ್ಲಿ. ಅಲ್ಲಿ ಈಗಲೂ ಸಹ ನಲ್ಲಪಟ್ಟಣ ಪೊಲೀಸ್ ಸ್ಟೇಷನ್ ಅಂತಲೇ ಇದೆ ಮೈಸೂರಿನಲ್ಲಿ, ಗಮನಿಸ್ಬೋದು ಬೇಕಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಿದಾಗ ಅಲ್ಲೊಂದು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಈಗ ಈ ನಲ್ಲಪಟ್ಟಣದಲ್ಲಿ 7,000 ಮನೆ ಗ್ರಾಮ. ಇದು 7,000 ಮನೆ ಗ್ರಾಮ ಸಾವನದುರ್ಗ. ಹಿಂದೆ ಸಮಂತರಾಜ ಆಳ್ತಾ ಇದ್ದ ಅಂತ ಒಂದು ಇತಿಹಾಸ ಇದೆ. ಇದನ್ನು ಪಲ್ಲವರು ಆಳಿದ್ರು ಅಂತಲೇ ಹೇಳ್ತಾರೆ. ಕೃಷ್ಣರಾಜ ಒಡೆಯರು ಕಾಲದಲ್ಲಿ ಇದ್ರ ಬಗ್ಗೆ ಇತಿಹಾಸನ ಬರೆಸಿದ್ದಾರೆ ಅವರು. ಏಕಾಂಬರ ದೀಕ್ಷಿತರು ಅಂತ ಅಂದ್ಬಿಟ್ಟು ಈ ವೀರಭದ್ರ ವಿಜಯ ಅಂತ ಒಂದು ಗ್ರಂಥನ ಮಹಾರಾಜರು ಬರೆಸಿದಾಗ ಅದರ ಉಲ್ಲೇಖ ತುಂಬ ಇದೆ ಅಂತ ನನ್ನ ಪ್ರಾಚೀನ ಗುರುಗಳೆಲ್ಲ ಹೇಳ್ತಾ ಇರ್ತಾರೆ. ಆ ಗ್ರಂಥ ನಮಗೆ ಲಭ್ಯ ಇಲ್ಲ. ಆ ಗ್ರಂಥದಲ್ಲಿ ಈ ವೀರಭದ್ರನ ಚರಿತ್ರೆ ಇದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ನಾವು ಕೇಳಿದ್ದೀವಿ, ಅದಕ್ಕೆ ಗ್ರಂಥ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಆ ಭಗವಂತನ ಇಚ್ಛೆ ನಾವು ಒಂದು ಇತಿಹಾಸ ಬರೆಸ್ಬೋದಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ಇತಿಹಾಸ ಬರೆಯೋಕ್ಕೆ ಸುಮಾರು ಕವಿಗಳನ್ನು ಕರ್ಕೊಂಬಂದು ಚರ್ಚೆನೂ ಮಾಡಿದ್ದೀನಿ. ಅವರು ಯಾಕೆ ಇನ್ನು ನಮಗೆ ಅದು ಕೈಗೂಡ್ತಾ ಇಲ್ಲ. ಭಗವಂತನಿಗೆ ನಮ್ಮೇಲೆ ಇನ್ನೂ ಕರುಣೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸಮಯ ಬಂದಾಗ ಅದಾಗತ್ತೆ ಅಂತ ಅನಿಸುತ್ತೆ. ಅಗ್ನಿದೇವನಾಲಿಗೆ ಕೊಯ್ದೇನಿ, ಶ್ರೀ ವೀರಭದ್ರ ಸೂರ್ಯದೇವ ಹಲ್ಲನು ಮುರಿದೇನಿ. ಈ ಸಾವನದುರ್ಗ ನಲ್ಲಪಟ್ಟಣ ಅಂತ ಹೇಳಿದೆ. ಸಮಂತರಾಜ ಚೋಳರ ಕಾಲದ್ದು ಅಂತ ಹೇಳ್ತಾರೆ. ಇದನ್ನು ರಾಜೇಂದ್ರ ಚೋಳ ಅಂತ ಹೇಳ್ತಾರೆ. ರಾಜೇಂದ್ರ ಚೋಳ ಅಂತ ಹೇಳ್ಬೇಕಾದ್ರೆ ಮಹಾದ್ವಾರಣಿ ಸಾಕ್ಷಿ. ಇಲ್ಲಿ ಏಕಶಿಲಾ ಸ್ತಂಭ ಇದೆಯಲ್ಲ, 53 ಅಡಿ ಕಂಬ ಇದೆ. ಈ ಧ್ವಜಸ್ತಂಭ ಏಷ್ಯಾದಲ್ಲೇ ಎಲ್ಲೂ ಇಲ್ಲ. ಅಂತಹ ಒಂದು ಸುಂದರವಾದ ಕಂಬ ಇದೆ. ಇದನ್ನು ಕಂಬವನ್ನು ಎತ್ತಿ ನಿಲ್ಲಿಸ್ತಾರೆ ಯಾರು ಅಂತ ಗೊತ್ತಿಲ್ಲ ನಮಗೆ. ಒಬ್ಬೊಬ್ಬರನ್ನು ಕಥೆ ಹೇಳ್ತಾರೆ, ದಂತಕಥೆಗಳು. ಇದು ಈ ಧ್ವಜಸ್ತಂಭ ಮತ್ತು ಉಯ್ಯಾಲೆ ಕಂಬ 3 ಸೇರಿ ಒಂದೇ ಕಂಬ ಇತ್ತು. ಮಗ ಅದನ್ನು ಒಬ್ಬ ಶಿಲ್ಪಿ ಗೆದ್ದಿದ್ದ. ಅವ್ರ ತಾಯಿ ಬಂದಳು. ಆ ಕಂಬವನ್ನು ನೋಡಿ, ಏನೋ ಮಗ ಇಷ್ಟೊಂದು ದೊಡ್ಡ ಕಂಬ ನೀನು ಗೆದ್ದೆಲ್ಲ ಹೆಂಗೆ ಗೆದೆ ಅಂತ ತಾಯಿ ಅಂದಾಗ ಆಶ್ಚರ್ಯವಾಗಿ ಆ ಕಣ್ಣು ಸಿಡಿತೋ ಏನೋ ಗೊತ್ತಿಲ್ಲ. ಇವತ್ತು ಕಣ್ಣು ಸಿಡಿತದೆ ಅಂತಾರೆ. ಆ ಸಿಡಿದ ತಕ್ಷಣ 3 ಕಂಬ ಆಗ್ಬಿಟ್ಟು ಅಂತ ಜನ ಅಂತಾರೆ. ಅದು ಲೋಕ ವ್ಯವಹಾರ. ಇಲ್ಲಿ ಗ್ರಾಮ್ಯದಲ್ಲಿ ಮಾತಾಡೋ ಮಾತು, ನಿಜನ ಸತ್ಯ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಮಾತಂತಾರೆ, ಯಾರಾದರೂ ಈ ಹೆಣ್ಮಕ್ಳು ಜಗಳ ಕಾಯ್ತಿದ್ರೆ ನಮ್ಮ ಸುತ್ತಮುತ್ತೆಲ್ಲ ಏನು ಸಾವನದುರ್ಗದ ಗಲ್ಗಂಬ ಎತ್ತಿರೋಳು ಏನು ಗರ್ತಿ ಅಂತ ಅಂತಾರೆ. ಇದನ್ನು ಗರ್ತಿ ಗಂಗಮ್ಮ ಅಂತಕ್ಕಂಥವಳು ಒಬ್ಬಳು ಈ ಕಂಬವನ್ನು ಎತ್ತಿದ್ರು ಅಂತಲೂ ಒಂದು ಮಾತಿದೆ. ಇದೇನೇ ಇರಲಿ, ಈ ಕಂಬದ ಬಗ್ಗೆ ಬಹಳ ಪ್ರಾಚೀನವಾಗಿ ಇತಿಹಾಸದಲ್ಲೆಲ್ಲ ಇದೆ. ಇದು ಧ್ವಜಸ್ತಂಭ. ಆ ಕಡೆ ಭೈರವ ಇದ್ದಾನೆ, ಮುಂದುಗಡೆ ದಕ್ಷ ಬ್ರಹ್ಮ ಇದ್ದಾನೆ, ದಕ್ಷಿಣಕ್ಕೆ ಭದ್ರಕಾಳಿ ಇದ್ದಾಳೆ, ಉತ್ತರಕ್ಕೆ ಬಸವಣ್ಣ ಇದ್ದಾನೆ, ನಂದಿ ಇದ್ದಾನೆ. ಇಂತಹ ಧ್ವಜಸ್ತಂಭ ಏಕಶಿಲಾ ಕಂಬ ಎಲ್ಲೂ ಇಲ್ಲ. ಎಲ್ಲ ಶಿವಾಲಯಗಳ ಮುಂದೆ ನಿಲ್ಲಿಸಿರೋದು ಧ್ವಜಸ್ತಂಭ, ನಂದಿ ಕಂಬ ಅಂತ ಹೆಸರು. ತುಂಬ ಜನ ಗರುಡಗಂಬ ಅಂದ್ಬಿಡ್ತಾರೆ. ವಿಷ್ಣು ದೇವಾಲಯಗಳ ಮುಂದೆ ಗರುಡಗಂಬ, ಇದಕ್ಕೆ ಜ್ಞಾಪಕದಲ್ಲಿ ಮಡಿಕೊಂಬ ಜನ.
ಶಿವದೇವಾಲಯದ ಮುಂದೆ ಬಂದು ನಿಂತಿರೋದು ನಂದಿ ಕಂಬ. ಅದಕ್ಕೆ ಇದು ನಂದಿ ಕಂಬ ಅಥವಾ ಧ್ವಜಸ್ತಂಭ ಅಂತ ಇದಕ್ಕೆ ಹೆಸರು. ಅಲ್ಲಿಂದ ಅದನ್ನು ನಾವು ಪ್ರಾರಂಭದಲ್ಲಿ ಅಲ್ಲಿ ನೋಡ್ತೀವಿ. ಅದು ನೋಡಿದ್ಮೇಲೆ ಇಲ್ಲಿ ಬಲಿಪೀಠ ಇದೆ ಮಧ್ಯದಲ್ಲಿ. ಆ ಬಲಿಪೀಠ ಅಲ್ಲೂ ಸಹ ಒಂದು ಕಂಬ ಇತ್ತು. ಅದು ಪುರುಷ ಪ್ರಮಾಣ ಅಂತ ಹೇಳೋದನ್ನು ಕಂಬ ಅಂತಿದ್ರು. ಅದನ್ನು ಅದಿಲ್ಲ, ಕಂಬ ಇಲ್ಲ. ಮತ್ತೆ ಹೊತ್ತ ಮಾಡಿಸ್ಬೇಕಂತ ಇದ್ದೀವಿ. ಅದು ನಮ್ಮ ಒಂದು ಆಸೆ ಇದೆ. ಅದನ್ನು ಭಗವಂತ ನೆರವೇರಿಸಿ ಮಾಡ್ತೀವಿ. ಅಲ್ಲಿಂದ ಬಂದರೆ ನೀವು ಕುಳಿತಿರೋದೇನೇ ಮುಖಮಂಟಪ, ಸುಖನಾಸಿ, ಗರ್ಭಗುಡಿ. ಶರಣು ಶರಣು ವೀರಭದ್ರ, ಶರಣು ನಿನಗೆ ವೀರಭದ್ರ. ಈ ದೇವಸ್ಥಾನವನ್ನು ನಾವು ಎಷ್ಟು ಭಾಗ ಮಾಡ್ತೀವಿ ಅಂದರೆ 5 ಭಾಗ ಮಾಡ್ಬೋದು, 3 ಭಾಗ ಮಾಡ್ಬೋದು. ಇದು ಆಗಮೋಕ್ತದಲ್ಲಿ ತುಂಬ ಚೆನ್ನಾಗಿದೆ. ಇದೆಲ್ಲ ಕತೆ ಕೇಳಿದ್ರೆ ಕೇಳೋಣ ಅನ್ನಿಸ್ತದೆ. ಪಾದ ಆದಮೇಲೆ ಜಂಗು ಆದಮೇಲೆ ನಾಭಿ ಆದಮೇಲೆ ಹೊಟ್ಟೆ, ಇದು ಹೃದಯ ಸ್ಥಾನ, ಇದು ಶಿರಸ್ಸು ಅಂತ. ಶಿರಸ್ಸೇ ಕಳಸ, ಅದಕ್ಕೆ ಗರ್ಭಗುಡಿ ಅಂತೀವಿ. ಆ ಗರ್ಭಗುಡಿ ಯಾವಾಗಲೂ ಸಹ ಜಾಗೃತಾವಸ್ಥೆಯಲ್ಲಿರಬೇಕು. ತುಂಬ ಜನ ಅಂತಾರೆ ಜಾಗೃತಾವಸ್ಥೆಯಲ್ಲಿ ಯಾಕಿರಬೇಕು ಅಂತ ಅಂದರೆ, ಆ ಜಾಗೃತಾವಸ್ಥೆ ಇದ್ದಾಗ ಅಲ್ಲಿ ಒಳ್ಳೆ ಸಿದ್ಧಿ ಪಡೆದಂಥ ಕೆಲಸಗಳಾಗ್ತವೆ. ಯಾರಾದ್ರು ಬಂದು ಕಷ್ಟ ಕಾರ್ಪಣೆ ಕೇಳ್ಕೊಂಡ್ರೆ ಅವು ಖಂಡಿತ ಭಗವಂತ ಅವ್ರು ಒಳ್ಳೇದು ಮಾಡ್ತಾನೆ. ಅದಕ್ಕೆ ಹೆಚ್ಚು ಓಡಾಡಬಾರ್ದು ಗರ್ಭಗುಡಿಲಿ ಅಂತ. ಒಂದು ಸಾರಿ ಪೂಜೆ ಮಾಡೋ ಹೊರಗಡೆ ಬಂದರೆ ಮತ್ತೆ ಅರ್ಚಿಗಳು ಸಹ ಹೋಗಬಾರ್ದು ಅಂತ ನಮ್ಮಲ್ಲಿ ಶಾಸ್ತ್ರ ನೇಮ ಇದೆ. ತುಂಬ ಜನ ಕೇಳಲ್ಲ, ಪೂಜಾರಿಗೆ ದುರಂಕಾರ ಒಂದು ಹಾಕಕ್ಕೆ ನಾವು ಕೊಟ್ಟಿರೋದ ಅಂತಾರೆ. ಮಹಾಮಂಗಳಾರತಿ ಆದಮೇಲೆ ಅದೆಷ್ಟು ಹೂವು ಇದು ಅಷ್ಟೇ ಸಾಕು ಅಂತ ನಮ್ಮ ಆಗಮೋಕ್ತ ಶಾಸ್ತ್ರ ಹೇಳ್ತದೆ. ಜನಕ್ಕೆ ಕೇಳಿದ್ರೆ ಕೇಳಲ್ಲ ಅವರೆಲ್ಲ. ನಾವು ಹೂನಾರ ತಂದಿದ್ವಿ 5,000 ಕೊಟ್ಟು ಹಾಕಿ ಅಂತಾರೆ. ಅವ್ರು ಹಾಕಿ ಅಂತ ಅಂದಾಗ ನಮ್ಗೆ ಬಹಳ ಮನಸ್ಸು ನೈತಾ ಇರ್ತದೆ. ಗೊತ್ತಿದ್ದವ್ರಿಗೆ ನೈಯಲ್ಲ. ಯಾಕೆ ನೈತಾ ಇರ್ತದೆ ಅಂದರೆ, ನಾನು ಜಾಗೃತಾವಸ್ಥೆಗೆ ಮತ್ತೆ ಹೋಗ್ತಾ ಇದ್ದೀನಲ್ಲ, ಭಗವಂತ ನಮ್ಗೆ ಏನು ಮಾಡ್ತಾನೋ ಅಂತ ಒಂದು ಭಯ ಇರ್ತದೆ ನಮಗೆ. ಅದಕ್ಕೆ ಜಾಗೃತಾವಸ್ಥೆ ಎಲ್ಲಿರುತ್ತೆ ಅಲ್ಲಿ ಜನ ಸೇರ್ತಾರೆ. ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಜಾತ್ರೆ ಆಗುತ್ತೆ. ಜಾಗೃತಾವಸ್ಥೆ ಕಡೆ ಜನ ಸೇರ್ತಾರೆ, ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಜಾತ್ರೆ ಆಗುತ್ತೆ ಅಂತ ನಮ್ಮ ಆಗಮಗಳು ಹೇಳ್ತವೆ. ಶರಣು ನಿನಗೆ ವೀರಭದ್ರ, ಶರಣು ಶರಣು ವೀರಭದ್ರ, ಶರಣು ನಿನಗೆ ವೀರಭದ್ರ. ಈ ಪುರಾಣಾಕ್ತದಂಥ ಈ ಕ್ಷೇತ್ರ ಸಾವಂದ್ರಾಯ, ಸಂಪಂಗರಾಯ, ವೀರಭದ್ರ ನಾಯಕ ಅಂತೇಳಿ ಪಾಳ್ಯಗಾರ ಇದನ್ನು ಆಳ್ತಾಯಿದ್ರು. ಮೊದಲನೇವನೇ ಸಾವಂದ್ರಾಯ ಅಥವಾ ಸಮಂತರಾಜ ಅಂತ ಹೇಳ್ತಾರೆ ಅವನನ್ನು. ಆ ಸಾವಂದ್ರಾಯನೇ ಸ್ಥಾಪನೆ ಮಾಡಿದಂಥ ವೀರಭದ್ರ. ಅದಕ್ಕೆ ಅವನಿಗೆ ಸಾವಂದಿ ವೀರಭದ್ರ ಅಂತ ಕರೀತಾರೆ. ಸಾವಂದ್ರ ತುಂಬ ಜನ ಈ ವೀರಭದ್ರಪ್ಪ ಅಂತ ಯಾರೇ ಸಿಗಿಲ್ಲ. ತುಂಬ ಜನ ಏನಂತಾರೆ ಅಂದರೆ ಸಾವಂದಯ್ಯ, ಸಾವಂದಪ್ಪ, ಸಾವನ್ ಶೆಟ್ಟಿ, ಸಾವಂದಮ್ಮ ಅಂತ ಹೆಣ್ಮಕ್ಳಿಗೆ ಈ ಥರ ನಾಮಕರಣ ಮಾಡ್ಕೊಂಡ್ರಲ್ಲ ಈ ದೇವರಕ್ಕಳು. ಮಾಗಡಿನಲ್ಲಿ ಇದೆಯಲ್ಲ ರಂಗನಾಥ ಅಂತ ಹೆಚ್ಚಿರಲ್ಲ ನೋಡಿ. ಯುರೋಪ್ಗೆ ಮಾಗಡಿನಲ್ಲಿ ರಂಗ ಅಂತ ಕರೀತಾರೆ, ಮಾಗಡಯ್ಯ ಅಂತ ಕರೀತಾರೆ ನೋಡಿ. ಊರ ಹೆಸರು ಕರೀತಾರೆ ದೇವರ ಹೆಸರು ಬಿಟ್ಟು ಊರ ಹೆಸರಿಗೆ ಭಾಳ ಶಕ್ತಿ ಇದೆ ಅಂತ ಮಾಗಡಯ್ಯ, ಮಾಗಡಪ್ಪ ಅಂತೆಲ್ಲ ಕರೀತಾರೆ. ಅದೇ ರೀತಿಯಲ್ಲಿ ಈ ಸಾವಂದುರ್ಗಕ್ಕೆ ಸಾವಂದಪ್ಪ, ಸಾವಂದಮ್ಮ ಅಂತೆಲ್ಲ ಜನ ಕರೆಯೋದು ವಾಡಿಕೆಯಲ್ಲಿದೆ. ಅದೇ ರೀತಿ ಇದು ವೀರಭದ್ರ ಸ್ಥಾಪನೆ ಮಾಡಿ ವೀರಭದ್ರ, ಪ್ರಸನ್ನ ವೀರಭದ್ರ ಇವನು. ಈ ವೀರಭದ್ರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಜನಗಳಿಗೆ ಭಕ್ತಾದಿಗಳು ದೂರ ಮಾಡ್ತಾನೆ. ಇಲ್ಲಿ ಸಂತಾನ ಭಾಗ್ಯ ಆಗುತ್ತೆ, ವಿವಾಹ ಭಾಗ್ಯ ಆಗುತ್ತೆ, ವಿದ್ಯಾಭಿವೃದ್ಧಿ ಭಾಗ್ಯ ಆಗುತ್ತೆ. ದೇವ ಗಾಳಿ ಪೀಡೆ ಅಂತ ಬಂದಂಥವ್ರಿಗೆ ಇಲ್ಲಿ ಬಿಡುಗಡೆ ಆಗುತ್ತೆ. ತುಂಬ ಜನ ಬರ್ತಾರೆ. ನಾನು ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಈ ದೇವ ಗಾಳಿ ಪೀಡೆ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಪರ್ಸನಲ್ ಆಗಿ ಜನಗಳ ನಂಬಿಕೆ ಇದೆ ಇದು. ಅವರೆಲ್ಲ ಬಂದಿಲ್ಲಿ ತುಂಬ ಜನ ಕುಡ್ಕೊಂಬರ್ತಾರೆ. ಬಂದ ತಕ್ಷಣ ಆಫ್ ಆಗ್ಬಿಡ್ತಾರೆ. ಇಲ್ಲಿ ಅವರು ಒಂಥರ ದಿಬ್ರಾಂತರ ಆಗ್ಬಿಟ್ಟು ಸ್ವಾಮಿ ಹೊರಟಾಯ್ತು ಅಂತಾರೆ. ಆ ರೀತಿಯಲ್ಲಿ ನಾವು ತುಂಬ ಜನ ನೋಡಿದ್ದೀವಿ, ಇವತ್ತು ನೋಡ್ತಾ ಇದ್ದೀವಿ ಈ ದೇವಗಾಳಿ ಪೀಡೆ ಪಿಶಾಚಿ. ಹಾಗೆಯೇ ಮಾಟ, ಮರುವೆ, ಶೂನ್ಯ, ಪಂಪು ಅಂತ ಇದೆ. ಮಾಟ, ಮರುವೆ, ಶೂನ್ಯ, ಪಂಪು ಇತ್ಯಾದಿಗಳು ಈ ಅಥರ್ವ ವೇದ, ಇದನ್ನು ವಾಮಾಚಾರ ಅಂತ ಕರೀತಾರೆ. ಆ ಥರದಲ್ಲಿ ಯಾರಾದರೂ ಮನೇನು ಮಾಡಿದರೆ ಅಂಥವ್ರು ಸಹ ಇಲ್ಲಿ ಬಂದು ಮರೆ ಹೋಗಿದ್ರೆ ಅದು ಏನು ಬೇಡ, ಇಲ್ಲಿ ನಾವೆಲ್ಲ ಯಾವುದೂ ಹೆಚ್ಚು ಖರ್ಚು ಮಾಡ್ಸೋದಿಲ್ಲ. ಬಂದು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಿ, ಸಂಕಲ್ಪ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಆ ಮಾಟ, ಮರುವೆ, ಶೂನ್ಯ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಜನಗಳಿಗೆ ತುಂಬ ನಂಬಿಕೆ ಇದೆ ಇವತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ನಿದರ್ಶನ. ಇಲ್ಲಿ ಲಕ್ಷ್ಮೀಪುರ ಅಂತ ಒಂದು ಊರಿದೆ. ಅವರಲ್ಲೊಬ್ಬರು ಶಾನುಭೋಗರು. ಆ ಶಾನುಭೋಗರು ಮನೆಯಲ್ಲಿ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ರು. ನನಗೆ ಚೆನ್ನಾಗಿ ಗೊತ್ತು, ಅದು ನಾವು ನೋಡಿರಲಿಲ್ಲ, ನಮ್ಮ ತಂದೆ ನೋಡಿದರು. ಅವರು ಮನೆಯಲ್ಲಿ ಮಾಟ ಮಾಡಿಸಿದಾಗ ಬೆಂಕಿ ಕೊಳ್ಳಿಗಳು ಬಂದು ಅವ್ರ ಮನೇಲಿ ತಾನಾಗಿ ತಂದು ಕುಣಿಯವು ಅಂತೆ. ಮಡಕೆಯಲ್ಲಿ ಅಡುಗೆ ಮಾಡಿ ಇಟ್ಟಿದ್ರೆ ಪಾತ್ರೆಗಳಲ್ಲಿ ಅದೆಲ್ಲ ಅಮೇತಿ ಆಗ್ಬಿಡೋದಂತೆ. ಅವ್ರು ಎಲ್ಲೆಲ್ಲೋ ತುಂಬ ಜನ ಶಾಸ್ತ್ರ ಕೇಳೋದಂತೆ, ಏನೂ ಆಗಲಿವಂತೆ. ಅವ್ರ ಮನೆಗೆ ವೀರಭದ್ರ ತಗೊಂಡೋಗಿ ಪೂಜೆ ಮಾಡೋದಂತೆ. ಅವನು ವೀರಭದ್ರ ಅವನು ಕರ್ಕೊಂಡೋದಾಗ ಅಲ್ಲಿ ಒಬ್ಬರು ಲಿಂಗವೀರ ಅಂತ ಬಂದಿರ್ತಾರೆ ಆ ಕಾಲದಲ್ಲಿ. ಅಂದರೆ ಈಗಾಗಲೇ ಒಂದು 100-120 ವರ್ಷ, ಜಾಸ್ತಿ ಏನಲ್ಲ. ಅವನು ಬಲಾರೇ ಏನಂತೆ ನೋಡಿ, ನನಗೆ ಜುಮ್ಮಂತೆ ಅಂದ ತಕ್ಷಣವೇ
ವೀರಭದ್ರ ಈ ಮನೆ ಚಾವಣಿ ಮೇಲೆ ಹಾಸ್ಪಿಟಲ್ ಕೊಟ್ಟದಂತೆ. ಆವಾಗ ಅವರು ಹೊಟ್ಟದ ಬಿಡು ಅಂತ ಅಂದಾಗ ಅವ್ರ ಮನೇಲಿ ಆ ಮಾಟ ಅಂತಕ್ಕಂಥದ್ದು ಮಾಯ ಆಯಿತು ಅಂತ ಇವತ್ತು ಜನ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವ್ರು ಇವತ್ತು ಹೇಳ್ತಾರೆ ಈ ಮಾತನ್ನು. ಯಾನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರಸಿದ್ಧ ಕ್ಷೇತ್ರ ಈ ವೀರಭದ್ರ ಮಹಾ ಪ್ರತಾಪಾರ್ಕವನು ಮಹಾಪ್ರಭಾವಿ. ದಕ್ಷ ಯಜ್ಞವ ಧ್ವಂಸ ಮಾಡಿದ ವೀರಭದ್ರ ಶರಣು. ಸ್ನೇಹಿತರೆ, ಶ್ರೀ ವೀರಭದ್ರ ಸ್ವಾಮಿಯ ಮಹಿಮೆಯ ಬಗ್ಗೆ ತಾವೆಲ್ಲ ತಿಳಿದುಕೊಂಡು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವೀರಭದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.